ನಮಸ್ಕಾರ ವೀಕ್ಷಕರು, ಎಲ್ಲರಿಗೂ DSRC ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ನಿಮ್ಮನ್ನು ಮತ್ತೊಮ್ಮೆ GSS ಪೆಟ್ಸ್ ಕರ್ಕೊಂಡ್ಬಂದಿನಿ. ಈಗಾಗಲೇ 2 ವೀಡಿಯೋ ಮಾಡಿದ್ದೀನಿ ನಾನು. ಇದು ನನ್ನ 3ನೇ ವೀಡಿಯೋ ಅಂತ ಹೇಳ್ಬೋದು. ಲಾಸ್ಟ್ ವೀಡಿಯೋ ರೆಸ್ಪಾನ್ಸ್ ತುಂಬ ಸಕ್ಕತ್ತಾಗಿತ್ತು ಅಂತ ಹೇಳ್ಬೋದು. ಆಲ್ಮೋಸ್ಟ್ ನಿಮ್ಮ 90K ಅಬೋವ್ ವ್ಯೂಸ್ ಬಂದಿದೆ. ಯಾರ್ಯಾರು ಆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿದ್ರೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಮತ್ತು ಎಟ್ ಪ್ರೆಸೆಂಟ್ ಇವ್ರ ಹತ್ರ ಇವಾಗ ನಿಮಗೆ ಏನದು ಗೋಲ್ಡನ್ ರಿಟ್ರೀವರ್ ಬಂದಿದೆ, ಲ್ಯಾಬ್ ಬಂದಿದೆ, ಆಮೇಲೆ ನೀವು ಜರ್ಮನ್ ಶೆಫರ್ಡ್ ಬಂದಿದೆ, ಮತ್ತು ಪೂಡಲಲ್ಲಿ ನಿಮಗೆ ವೈಟ್ ಪೂಡಲ್ ಇದೆ. ಭಾಳಷ್ಟು ಕಡೆ ಪೂಡಲ್ ಬ್ರೌನಲ್ಲಿ ನೋಡಿರ್ತೀರ, ಇವಾಗ ವೈಟ್ ಪೂಡಲ್ಸ್ ಅವೈಲ್ ಇದೆ. ಅದ್ರಲ್ಲಿ ಪಗ್ಗಿರ್ಬೋದು ನಿಮಗೆ, ಮತ್ತು ಪಮೋರೆನ್ನು, ಎಲ್ಲ ಥರ ಬ್ರೀಡ್ಸ್ ಹೊರತಾ ಅಟ್ ಪ್ರೆಸೆಂಟ್ ಅವೈಲೇಬಲ್. ನಿಮಗೆ 10,000 ಹಿಡಿದ್ರೆ ನಿಮಗೆ 1,00,000 ಗಂಟೆ ಅವೈಲೇಬಲ್ ಇದೆ. ಸೊ ಬನ್ನಿ ನೋಡಿ ತಗೋಣ ಯಾವ ಥರ ಬ್ರೀಡು, ಯಾವ ಪ್ರೈಸಲ್ಲಿ ಅವೈಲೇಬಲ್ ಇದೆ, ಎಲ್ಲ ತಿಳ್ಕೊಂಡು ತಗೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು JSS ಪೆಟ್ಸ್. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಅಟ್ ಪ್ರೆಸೆಂಟ್ ಈಗ ನನ್ನ ಹತ್ರ ಪಗ್ಗು, ಬೀಗಲ್ಲು, ಕಾಕರ್ ಸ್ಪೈನಲ್ಲು, ಸಿಡ್ಸು, ಪೂಡಲ್ಲು, ಕಿನ್ ಕೋರ್ಸು ಪ್ರತಿಯೊಂದು ಬ್ರೀಡ್ಸ್ ಅವೈಲೇಬಲ್ ಇದೆ. ಪ್ರೈಸಸ್ಸು ನಿಮಗೆ 10,000 ಸ್ಟಾರ್ಟಿಂಗಿಂದ 50,000ವರೆಗೂ ನನ್ನ ಹತ್ರ ಇದೆ. ಬನ್ನಿ ಯಾವ ಪೆಟ್ಸ್ ಇದೆ ನನ್ನ ಹತ್ರ ಪ್ರತಿಯೊಂದು ನಾನು ಈ ವಿಡಿಯೋಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಪಪ್ಪೀಸ್ನು ನಾನು ತೋರಿಸ್ತೀನಿ. ಸರ್, ಅಟ್ ಪ್ರೆಸೆಂಟು ಪಗ್ ಅವೈಲೇಬಲ್ ಇದೆ. ವೊಡಾಫೋನ್ ನೈ ಅಂತಲೂ ಫೇಮಸ್ ಆಗಿತ್ತು. ಅಟ್ ಪ್ರೆಸೆಂಟು ಇದು ಒಳ್ಳೆ ಕ್ವಾಲಿಟಿ ಪಪ್ಪೀಸು, ಮೇಲ್ ಆ್ಯಂಡ್ ಫೀಮೇಲ್ ಅವೈಲೇಬಲ್ ಇದೆ. ಏಜು 1 ಮಂತು. ಇದರ ಪ್ರೈಸ್ ಬಂದ್ಬಿಟ್ಟು 10,000 ಈಚು. 10,000 ಈಚ್ ಹೇಳ್ತಾ ಇದ್ದೀರಾ? 10,000 ಈಚು. ಓಕೆ. ಇಂಟ್ರೆಸ್ಟೆಡ್ ಆಗಿದೆ ಯಾರಾದರೂ ಇದ್ದವರು ನನ್ನ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಪ್ಲೇ ನಂಬರ್ ತೋರಿಸ್ತಾ ಇರ್ತಾರೆ. ಸೊ ಮತ್ತೆ ಇದನ್ನ ಬೇಕಾದ್ರೆ ಇಲ್ಲಿ ಬಂದು ನೆಗೋಷಿಯೇಟ್ ಮಾಡ್ಕೊಡ್ತಾರೆ ಸರ್. ಪ್ರೈಸ್ ನೆಗೋಷಿಯಬಲ್ ಇದೆ. ಓಕೆ. ನಾನು ಡಿವಾರ್ಮಿಂಗ್ ಮಾಡಿದ್ದೀನಿ. ಡಿವಾರ್ಮಿಂಗ್ ಆಗಿದೆ ಆಫ್ಟರ್ 45 ಡೇಸ್ ವ್ಯಾಕ್ಸಿನೇಷನ್. ಓಕೆ. ಇದಕ್ಕೆ ಡಾಕ್ಯುಮೆಂಟ್ಸ್ ಸಿಗುತ್ತಾ? ವಿತೌಟ್ ಡಾಕ್ಯುಮೆಂಟ್ಸ್ ಹೇಗೆ ಸರ್? ವಿತ್ UKC ಸರ್ಟಿಫಿಕೇಟ್ ನಾನು ಮಾಡ್ಕೊಡ್ತೀನಿ. ಅದು ಬೇಕಾದ್ರೆ ತಗೊಂಬೋದು, ಅವ್ರ ಇಷ್ಟ. ಅದು ಅವ್ರ ಇಷ್ಟ. ಓಕೆ. ಅದಕ್ಕೆ ಸ್ವಲ್ಪ 2-3 ಸಾವಿರ ಎಕ್ಸ್ಟ್ರಾ ಆಗುತ್ತೆ. 1,000-2,000 ರುಪೀಸ್ ಎಕ್ಸ್ಟ್ರಾ ಆಗುತ್ತೆ. ಓಕೆ. ನೋಡಿ ವೀಕ್ಷಕ, ನೋಡ್ತಿರ್ಬೋದು ಪಗ್ ಇವಾಗ ಅವೈಲೇಬಲ್ ಇದೆ. ತುಂಬಾ ಜನಕ್ಕೆ ಚಿಕ್ಕ ಮಕ್ಳಿಗೆ ಬಹಳ ಇಷ್ಟ ಆಗುವಂತ ಬ್ರೀಡ್ ಅಂತ ಹೇಳ್ಬೋದು ಇದು. ಬಟ್ ಸಖತ್ ಪಾಕೆಟ್ ಫ್ರೆಂಡ್ಲಿ. ಇವಾಗ ಅಪಾರ್ಟ್ಮೆಂಟ್ ಅಂತ ಸಾಕೊಬೋದು. ಜಾಸ್ತಿ ಸೌಂಡ್ ಕೂಡ ಮಾಲ. ಇವಾಗ ನೋಡ್ತಿರ್ಬೋದು ಇದನ್ನ. ಇದು ಬಂದ್ಬಿಟ್ಟು ಇವಾಗ ಅಟ್ ಪ್ರೆಸೆಂಟ್ ಮೇಲು ಫೀಮೇಲ್ ಇದೆ. ಇವ್ರಿಗೆ 10,000 ಕೊಟ್ಟು ಮಾಡ್ತಾರೆ. ಅದೇ ಇಲ್ಲಿ ಬಂದು ಡೈರೆಕ್ಟ್ ಆಗಿ ಬಂದು ನಿಮಗೆ ನೆಗೋಷಿಯೇಟ್ ಮಾಡ್ಕೊಡ್ತಾರೆ. ಸರ್, ಇವಾಗ ನೀವು ನೋಡ್ತಾ ಇರ್ಬೋದು, ಇದು ಬ್ರೀಡ್ ಹೆಸರು ಬಂದ್ಬಿಟ್ಟು ಲ್ಯಾಬ್. ಫಸ್ಟ್ ಆಫ್ ಆಲ್ ಎಲ್ಲರ ತಲೆಗೂ ಬರೋದು ಈ ಫ್ರೆಂಡ್ಲಿ ಪೆಟ್ ಅಂದ್ರೆ ಲ್ಯಾಬ್ರೆಡಾರು. ಇದು ಚಾರ್ಲಿ ಫಿಲಮ್ ಅಲ್ಲೂ ತುಂಬಾ ಫೇಮಸ್ ಆಗಿರುವಂತ ಪೆಟ್ಟು. ಆಮೇಲೆ ಬಜೆಟ್ ಫ್ರೆಂಡ್ಲಿ ಡಾಗು. ನೋಡಿ, ಇದು ತುಂಬಾ ಹೈಪರ್ ಆಕ್ಟಿವ್ ಆಗಿದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 15,000 ಆಗುತ್ತೆ. ಏನ್ ಏಜ್ ಏನ್ ಇದಕ್ಕೆ? ಸರ್, ಇದು ಸೇಮ್ 1 ಮಂತ್ ಪಪ್ಪಿ. 1 ಮಂತ್. ಮೇಲ ಫೀಮೇಲ್ ಇದು? ಸರ್, ಫೀಮೇಲ್. ನೋಡಿ ವೀಕ್ಷಕ, ನೋಡ್ತಿರ್ಬೋದು ಫೀಮೇಲು. ತುಂಬಾ ಜನಕ್ಕೆ ಇಷ್ಟ ಇರುತ್ತೆ ಲ್ಯಾಬ್ಸ್ ಹಾಕ್ಬೇಕು ಅನ್ನೋದು. ನೋಡಿ ಅದೆಷ್ಟು ಹೈಪರ್ ಆಕ್ಟಿವ್ ಇದೆ. ಕೆಲವೊಂದು ನಾಯಿಗಳು ಸ್ವಲ್ಪ ಸಪ್ಪೆ ಇರ್ತವೆ, ಬಟ್ ಈ ಅಬ್ಸರ್ವ್ ಮಾಡ್ಬೋದು ಈ ನಾಯಿ ಎಷ್ಟು ಹೈಪರ್ ಆಕ್ಟಿವ್ ಇದೆ. ಅಲ್ಲೇ ನೋಡ್ತಿರ್ಬೋದು. ಅವ್ರೇನು ಮುಟ್ತಿಲ್ಲ, ಏನೂ ಮಾಡ್ತಿಲ್ಲ. ಸೊ ನಿಮ್ಗೆ ಏನಾದರೂ ಈ ಥರ ನಾಯಿ ಬೇಕಾದ್ರೆ ಇವರು ವಿಡಿಯೋ ಮೇಲೆ ನಂಬರ್ ಕೊಡ್ತಿದ್ದೆ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಇನ್ನು ಡಿವಾರ್ಮಿಂಗ್ ಆಗಿದೆ ಇದಕ್ಕೆ? ಡಿವಾರ್ಮಿಂಗ್ ಆಗಿದೆ ಸರ್. 15 ದಿವಸಕ್ಕೊಮ್ಮೆ, ತಿರ್ಗಾ 35 ದಿವಸಕ್ಕೊಮ್ಮೆ ಮಾಡಿದ್ದೀರಾ? ಓಕೆ. ಮತ್ತೆ ಇದು ಇದ್ರಲ್ಲಿ ಬೇರೆ ಕಲರ್ಸ್ ಬೇಕಾದ್ರೆ ಸಿಗುತ್ತೆ ನಿಮ್ದು ಅವೈಲೇಬಲ್? ಬ್ಲ್ಯಾಕ್ ಮತ್ತೆ ಚಾಕ್ಲೇಟ್ ಕಲರ್ ಸಿಗುತ್ತೆ. ಅದೆಲ್ಲ ಮೊದಲೇ ಪ್ರೀ ಆರ್ಡರ್ ಮಾಡಬೇಕು. ಮೊದಲೇ ಹೇಳ್ಬೇಕು. ಓಕೆ. ನೋಡಿ ವೀಕ್ಷರ, ವಿತ್ ಗೇಸ್ ಲ್ಯಾಬ್ ಏನಾದ್ರು ಇಷ್ಟ ಇದ್ರೆ ವಿಡಿಯೋ ಮೇಲೆ ಬರ್ತಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ ಸರ್? ಇವಾಗ ನೀವು ನೋಡ್ತಾ ಇರೋಂಥ ಬ್ರೀಡ್ ಬಂದ್ಬಿಟ್ಟು ಗೋಲ್ಡನ್ ರಿಟ್ರೀವರ್. ಲ್ಯಾಬ್ ಬಿಟ್ರೆ ನೆಕ್ಸ್ಟ್ ಎಲ್ಲರ ತಲೆಯಲ್ಲಿ ಬರುವಂತ ಬ್ರೀಡ್ ಗೋಲ್ಡನ್ ರಿಟ್ರೀವರ್. ಓಕೆನಾ? ಇದು ಕೂಡ ನಿಮ್ಗೆ ಫ್ರೆಂಡ್ಲಿ ಪೆಟ್ ಆಗಿದೆ. ಮತ್ತೆ ಇದು ಸ್ವಲ್ಪ ಕೂದಲು ಜಾಸ್ತಿ ಬರುತ್ತೆ, ಫರಿಶ್ ಬರುತ್ತೆ. ಅದೇ ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕೂದಲು ಜಾಸ್ತಿ. ಹೌದು. ಓಕೆನಾ? ಇದು ಕೂಡ ಫ್ರೆಂಡ್ಲಿ ಪೆಟ್. ನೋಡ್ತಾ ಇರ್ಬೋದು, ಇದು 1 ಮಂತ್ ಪಪ್ಪಿ. ಓಕೆ. ಹೈಪರ್ ಆಕ್ಟಿವ್ ಬರುತ್ತಲ್ಲ, ತುಂಬಾ ಹೈಪರ್ ಆಕ್ಟಿವ್. ನೋಡಿ, ತುಂಬಾ ಊಟ ಆಗಿರೋ ಕಾರಣಕ್ಕೆ ಅದು ಹಂಗಿದೆ ಅಷ್ಟೇ. ನೋಡಿ, ತುಂಬಾ ಹೈಪರ್ ಆಕ್ಟಿವ್ ಇದೆ. ಇದು 1 ಮಂತ್ ಪಪ್ಪಿ. 15 ಡೇಸ್ ಒಮ್ಮೆ ಡಿವಾರ್ಮಿಂಗ್ ಆಗಿದೆ, 30 ಡೇಸ್ ಡಿವಾರ್ಮಿಂಗ್ ಆಗಿದೆ. ಓಕೆ. ಇದ್ರ ಮೇಲ್ ಪ್ರೈಸ್ 20,000, ಫಿಮೇಲ್ ಪಪ್ಪಿ 15,000. ವಿತ್ ಪೇಪರ್, ವಿತೌಟ್ ಪೇಪರ್ ಪ್ರೈಸ್ ಸ್ವಲ್ಪ ನೆಗೋಷಿಯಬಲ್. ಆ ಕಡೆ ಡಿಫರೆನ್ಸ್ ಇರುತ್ತೆ. ಓಕೆ. ನೋಡಿ ವೀಕ್ಷರ, ನೀವು ಏನಾದ್ರು ಗೋಲ್ಡನ್ ರಿಟ್ರೀವರ್ ಬೇಕಾದ್ರೆ ವಿಡಿಯೋ ಮೇಲೆ ನಂಬರ್ ಬರುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದು. 2 ಪಪ್ಪಿ ಆಕ್ಚುಲಿ ನೀವು ಅನ್ಕೋಬಹುದು ಏನಪ್ಪ ಇಷ್ಟು ಸಾದಾ ಇದೆ ಅಂದ್ಬಿಟ್ಟು. ಆಕ್ಚುಲಿ ಇವಾಗ ಸ್ವಲ್ಪ ಹೊತ್ತು ಮುಂಚೆ ಊಟ ಮಾಡ್ತಿದ್ದಾರೆ, ಆ ಕಾರಣ ಸ್ವಲ್ಪ ನಿದ್ದೆ ಮೂಡಲಿದೆ ಅದು. ಇವಾಗ ಇದಕ್ಕೆ ಮುಂಚೆ ನೀವು ಹೆಂಗೆ ಇದು ಒಂದೇ ತಾಯಿ ಮರಿ. ಒಂದೇ ತಾಯಿ ಮಕ್ಕಳಂತೆ ನೋಡ್ತಿರ್ಬೋದು. ಸೂಪರ್ ಆಗಿದೆ. ಇದ್ರಲ್ಲಿ ಕಲರ್ ಸಿಗುತ್ತೆ ನಿಮ್ಮ ಹತ್ರ? ಕಲರ್ ಸಿಗುತ್ತೆ. ಲೈಟ್ ಕಲರ್ ಸಿಗುತ್ತೆ, ಡಾರ್ಕ್ ಚಾಕ್ಲೇಟ್ ಕಲರ್ ಸಿಗುತ್ತೆ. ಇನ್ನೊಂದು ಹೇಳ್ತೀನಿ ನೋಡಿ, ಕಿವಿ ಮೇಲೆ ಏನ್ ಬಣ್ಣ ಇದೆ, ಬಾಡಿ ಫುಲ್ ಅದೇ ಬಣ್ಣ ಬರುತ್ತೆ. ಓಕೆ. ಡಾರ್ಕ್ ಕಲರ್ ಬರುತ್ತೆ. ಇವಾಗ ನಿಮ್ಗೆ 1 ತಿಂಗಳು ಮರಿ ಅಲ್ವಾ ಸರ್? ಏನ್ ಸರ್ ಕೂದಲು ಇಷ್ಟು ಕಡಿಮೆ ಇದೆ ಅಂತಾನು ಹೇಳ್ಬೋದು, ಇಲ್ಲ ಕಲರ್ ಲೈಟ್ ಆಗಿದೆ ಅಂತಾನು ಹೇಳ್ಬೋದು. ಕಿವಿ ಮೇಲೆ ಯಾವಾಗ್ಲೂ ಕಿವಿ ಮೇಲೆ ಏನ್ ಕಲರ್ ಇದೆ ಡಾರ್ಕ್ ಕಲರ್ ಇದು ಫುಲ್ ಬಾಡಿಗೆ ಬರುತ್ತೆ. ಓಕೆ 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 ನೋಡಿ ವೀಕ್ಷಕರೇ
ಇವಾಗ ಆಕ್ಚುಲಿ ಅದು ಮರಿ ಇರೋ ಕಾರಣ ಸ್ವಲ್ಪ ಲೈಟ್ ಕಲರ್ ಕಾಣಬಹುದು, ಇನ್ನು ಬ್ರೈಟ್ ಆಗಿರುತ್ತೆ ಆಕ್ಚುಲಿ, ಹೋಗ್ತಾ ಹೋಗ್ತಾ ಬೆಳೀತಾ ರೇಟ್ ಆಗುತ್ತೆ ಅದು ನೋಡ್ತಿರ್ಬೋದು. ಸೇಮ್ ಅದು ಅವ್ರು ಬ್ರದರ್ ಹೇಳ್ದಂಗೆ ನಿಮಗೆ ಫೇಸ್ ನೋಡಿ, ಪಂಚ್ ಕ್ವಾಲಿಟೀಸ್ ಎಲ್ಲ ನೋಡಿ, ಫೇಸ್ ಚೆನ್ನಾಗಿದೆ ನೋಡಿ, ನೋಡ್ಬೋದು ನೋಡಿ, ಮುದ್ದಾಗಿದೆ ನೋಡಿ ಮರಿಗಳು ಎಷ್ಟು ಸಕ್ಕತ್ತಾಗಿದ್ದಾವೆ. ಸೊ ಒಬ್ಬೊಬ್ಬರು ಒಂದೊಂದು ಬ್ರೀಡ್, ಒಬ್ಬೊಬ್ಬರಿಗೆ ಒಂದೊಂಥರ ಬ್ರೀಡ್ ಇಷ್ಟ ಆಗೋದು, ಒಬ್ಬರು ಲ್ಯಾಬ್ ಇಷ್ಟ ಆಗ್ಬೋದು, ಗೋಲ್ಡನ್ ರಿಟ್ರೀವರ್ ಇಷ್ಟ ಆಗ್ಬೋದು. ಸರ್ ಮುಂಚೆಯಿಂದನೂ ನಮ್ಮ ಜನಕ್ಕೆ ಲ್ಯಾಬ್ ಮತ್ತೆ ಗೋಲ್ಡನ್ ರಿಟ್ರೀವರ್ ಅವ್ರಿಗೆ ಆಪ್ಷನ್. ಹೌದೌದು, ಒಂದ್ ರೀತಿ ಅದೊಂಥರ ಬಜೆಟ್ ಅಲ್ಲಿ ಸಿಗುತ್ತೆ ನಿಮಗೆ. ಹೌದು ಸರ್, ಈ ಬ್ರೀಡ್ ಹೆಸರು ಕೇನ್ ಕೋರ್ಸು, ಇತ್ತೀಚೆಗೆ ಟ್ರೆಂಡಿಂಗ್ ಅಲ್ಲಿ ಇರುವಂತ ನಾಯಿ. ಮತ್ತೆ ಇದು ಗಾರ್ಡನಿಂಗ್ ಪರ್ಪಸ್ಗೂ ಯೂಸ್ ಮಾಡಬಹುದು, ಮತ್ತೆ ಇದು ಮನೆಯಲ್ಲೂ ಸಾಕೊಬಹುದು, ಮತ್ತೆ ಇದು ತುಂಬಾ ಲಾಯಲ್ ಟು ದ ಓನರ್ಸ್. ಹೌದೌದು, ಓಕೆನಾ? ನೋಡಿ ಏಜ್ ಮೇಲಾ ಫೀಮೇಲ್ ಬರ್ತಾರೆ ಸರ್? ಇದು ಫೀಮೇಲ್ ಸರ್, ಫೀಮೇಲ್ ನೋಡಿ ನೋಡ್ತಿರ್ಬೋದು. ಟೇಲ್ ಕಟ್ ಆಗಿದೆ, ಚಾಪ್ ಆಗಿದೆ, ಟೇಲ್ ಚಾಪ್ ಆಗಿದೆ. ಬೇಕು ಅಂತವ್ರಿಗೆ ನಾನು ಇಯರ್ ಕ್ರಾಪ್ ಕೂಡ ಮಾಡ್ಕೊಡ್ತೀನಿ. ಇದರಲ್ಲಿ ನಿಮಗೆ ಮೇಲು ಅವೈಲಬಲ್ ಇದೆ, ಬ್ಲಾಕ್ ಕಲರ್ ಅವೈಲಬಲ್ ಇದೆ, ಮತ್ತೆ ವಿತ್ ಪೇಪರ್ ಅವೈಲಬಲ್ ಇದೆ, ವಿತೌಟ್ ಪೇಪರ್ ಅವೈಲಬಲ್ ಇದೆ. ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀವಿ? ಇದ್ರ ಪ್ರೈಸ್ ಬಂದ್ಬಿಟ್ಟು 50,000. ಸೊ ನೋಡಿ ಸರ್, 50,000 ಯಾಕಂದ್ರೆ ಈ ಸಖತ್ ಟ್ರೆಂಡಿಂಗ್ ಇರೋ ನಾಯಿ ಇದು. ಆಕ್ಚುಲಿ ನಿಮ್ಗೆ ಮರಿಯಲ್ಲಿ ಅಷ್ಟು ಗೊತ್ತಾಗಲ್ಲ, ನೋಡ್ತಿರ್ಬೋದು. ಮರಿಯಲ್ಲಿ ನಿಮ್ಗೆ ಅಷ್ಟು ಗೊತ್ತಾಗಲ್ಲ ಆಕ್ಚುಲಿ. ಅಡ್ಡಾಡ್ಲಾದ್ಮೇಲೆ ಸ್ವಲ್ಪ ಸೈಜ್ ಆದ್ಮೇಲೆ ಸಕ್ಕದಾಗಿರುತ್ತೆ, ಒಳ್ಳೆ ಫೇಸಲ್ಲಿ ಅಷ್ಟು ಅಗ್ರೆಷನ್ ಇರುತ್ತೆ. ಬಟ್ ಬ್ರೀಡ್ಸ್ ಎಲ್ಲ ಯಾವ್ದು ಅಗ್ರೆಷನ್ ಇರಲ್ಲ, ನಾವು ಹೇಗೆ ಸಾಕ್ತೀವಿ ಅದ್ರ ಮೇಲೆ ಹೋಗುತ್ತೆ ಬ್ರೀಡ್ಸ್ ಎಲ್ಲ. ಓಕೆನಾ? ನೋಡ್ತಿರ್ಬೋದು 50,000 ಕೋಟ್ ಮಾಡ್ತಾರೆ, ನೆಗೋಷಿಯಬಲ್. ಅದೇ ಇದು ಫೀಮೇಲ್ಗೆ 50,000 ಹೇಳ್ತಾರಲ್ಲ ನೀವು, ಅದೇ ಫೀಮೇಲ್ 50,000 ಇದೆ. ಇದೇನು ಏಜ್ ಆಗಿದೆ ಇದಕ್ಕೆ? ಸೇಮ್ 1 ಮಂತ್ ಆಗಿದೆ. ಅದೇ ಡಿಮಾಮಿಂಗ್ ಅಲ್ಲಿ ಆಗಿದೆ. ಇವಾಗ ವ್ಯಾಕ್ಸಿನೇಷನ್ ಒಂದು ಸಿಂಗಲ್ ಆಫ್ಟರ್ 45 ಡೇಸ್ ಫಸ್ಟ್ ವ್ಯಾಕ್ಸಿನೇಷನ್ ಆಗಬೇಕು. ಸೊ ಬೇಕು ಅಂದ್ರೆ ನಾವೇ ಇಲ್ಲಿ ವ್ಯಾಕ್ಸಿನೇಷನ್ ಕೂಡ ಮಾಡ್ಕೊಡ್ತೀವಿ. ತಗೊಳಕ್ ಮುಂಚೆ ಡಾಕ್ಟರ್ನ ಇಲ್ಲೇ ಕರೆಸಿ ವ್ಯಾಕ್ಸಿನೇಷನ್ ಕೂಡ ಮಾಡಿಸ್ಕೊಡ್ತೀವಿ. ಓಕೆ ನೋಡಿ ವೀಕ್ಷರ, ಇಫ್ ಇನ್ ಕೇಸ್ ಯಾರಾದರೂ ಕೇನಿ ಕೋರ್ಸ್ ಹುಡುಕ್ತಾ ಇದ್ದೀರಾ ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು, ವಿಡಿಯೋ ನಂಬರ್ ಇರುತ್ತೆ. ಅಣ್ಣ, ಈ ಬ್ರೀಡು ಜರ್ಮನ್ ಶೆಪರ್ಡು ಪೊಲೀಸ್ ನಾಯಿ ಅಂತಾನೆ ಫೇಮಸ್ ಆಗಿರುವಂತ ನಾಯಿ. ಏನಕ್ಕಂದ್ರೆ ಇದು ಬಾಂಬ್ ಸ್ಕ್ವಾಡ್ಗೆ ಮತ್ತೆ ಸ್ಮೆಲ್ಲಿಂಗ್ ಸೆನ್ಸ್ ಆಫ್ ಹ್ಯೂಮರ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಮತ್ತೆ ಇದರಲ್ಲೇನೆ ಬೇರೆ ಬ್ರೀಡು ಬೆಲ್ಜಿಯಂ ಮೆಲಿನಸ್ ಅಂತಾನೂ ಬರುತ್ತೆ, ಅದು ಕೂಡ ಈ ನಡುವೆ ತುಂಬಾ ಫೇಮಸ್ ಆಗಿದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ಮೇಲ್ 20,000, ಫಿಮೇಲ್ 18,000 ಆಗುತ್ತೆ. ಓಕೆ, ಮೇಲು ಫಿಮೇಲ್ ಎರಡು ಇದೆ ನೋಡಿ, ತುಂಬಾ ಹೈಪರ್ ಆಕ್ಟಿವ್ ಆಗಿದೆ. ಇದು ಆಕ್ಚುಲಿ ಒಂದೇ ತಾಯಿ ಮಕ್ಕಳ ಹೇಗೆ? ಇದು ಒಂದೇ ತಾಯಿ ಮಕ್ಕಳು ನೋಡಿ ವೀಕ್ಷರ, ನೋಡ್ತಿರ್ಬೋದು. ಸಖತ್ ಕ್ಯೂಟ್ ಆಗಿದೆ ಆಕ್ಚುಲಿ ಹೇಳ್ಬೇಕಾದ್ರೆ. ನೋಡಿ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಸಖತ್ ಹೈಪರ್ ಆಕ್ಟಿವ್ ಇದೆ ಆಕ್ಚುಲಿ. ಬಿದೋಗುತ್ತೆ ಆ ಕಾರಣಕ್ಕೆ ಇಟ್ಕೊಂತೀರ ನೋಡಿ, ಹೆಂಗ್ ಮೊದಲಾಡ್ತದೆ ನೋಡಿ, ಹಂಗಿರ್ಬೇಕು ಆಕ್ಚುಲಿ. ಪಪ್ಪೀಸ್ ಆದ್ರೆ ನಿಮ್ಗೆ ಸಖತ್ ಹೈಪರ್ ಆಕ್ಟಿವ್ ಇದೆ, ಮಜಾ ಅಂತ ಹೇಳ್ಬೋದು. ಇದು ಆಕ್ಚುಲಿ ಏನ್ ಪ್ರೈಸ್ ಹೇಳ್ತಾ ಇರೋದು? ಮೇಲ್ 20,000, ಫಿಮೇಲ್ 18,000. ಸೇಮ್ ಇದು ಪೇಪರ್ಸ್ ಬೇಕಂದ್ರೆ ಮಾಡ್ಕೊಡ್ತೀವಿ. ಓಕೆ, ಡಿವಾರ್ಮಿಂಗ್ ಎಲ್ಲ ಎಲ್ಲ ಆಗಿದೆ. ಓಕೆ ನೋಡಿ ವೀಕ್ಷರ, ನೋಡ್ತಿರ್ಬೋದು. ಇಫ್ ಇನ್ ಕೇಸ್ ಯಾರಾದ್ರೂ ಜರ್ಮನ್ ಶೆಫರ್ಡ್ ಹುಡುಕ್ತಾ ಇರೋಂದ್ರೆ ವಿಡಿಯೋ ನಂಬರ್ ಕೊಟ್ಟಿದ್ದೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಗಾರ್ಡನಿಂಗ್ ಪರ್ಪಸ್ ಮತ್ತೆ ತುಂಬಾ ಪ್ರೊಟೆಕ್ಟಿವ್ ಡಾಗ್. ಹೌದು, ನಂಬಿಕೆ ಇರುವಂತ ನಾಯಿ, ಲಾಯಲ್ ಮತ್ತೆ ಅಷ್ಟೇ ಇಂಟೆಲಿಜೆಂಟ್ ನಾಯಿ. ಸೂಪರ್ ಸರ್. ಈ ಬ್ರೀಡು ಫ್ರೆಂಚ್ ಬುಲ್ಡಾಗ್, ಸ್ವಲ್ಪ ನೋಡಕ್ಕೆ ಏಲಿಯನ್ಸ್ ತರ ಇರುತ್ತೆ, ಮತ್ತೆ ತುಂಬಾ ಹೈಪರ್ ಆಕ್ಟಿವ್ ಆಗಿದೆ. ನೋಡಿ, ಇದರಲ್ಲಿ ವೈಟ್ ಕಲರ್ ಅವೈಲೇಬಲ್ ಇದೆ, ಬ್ರಿಂಡಲ್ ಕಲರ್ ಅವೈಲೇಬಲ್. ಬ್ರಿಂಡಲ್ ಅಂದ್ರೆ ಮಿಕ್ಸ್ ಕಲರ್. ಎರಡು ಫೀಮೇಲ್ ಅದು? ಎರಡು ಫೀಮೇಲ್, ಎರಡು ಒಂದೇ ತಾಯಿ ಮಕ್ಕಳು. ಓಕೆ ನೋಡಿ ವೀಕ್ಷರ, ಎರಡು ಒಂದೇ ತಾಯಿ ಮಕ್ಕಳಂತೆ. ಇದು ಆಕ್ಚುಲಿ ತುಂಬಾ ಜನ ಹುಡುಕ್ತಿರ್ತಾರೆ ಫ್ರೆಂಚ್ ಬುಲ್ಡಾಗ್ಸ್ ನ. ಇದೇನ್ ಬಜೆಟ್ ಅಲ್ಲಿ ಕೊಡ್ತಾ ಇರೋದು ಸರ್? ಇದು ಸೇಮ್ ನಿಮಗೆ 20,000 ಒಂದು 20 ಸಿಗುತ್ತೆ ನಿಮಗೆ. ಅದು ಫೀಮೇಲ್ ಮೇಲ್ ಹತ್ರ ಡಿಫ್ರೆನ್ಸ್ ಇದರಲ್ಲಿ? ನಮಗೆ ಮೇಲ್ ಬೇಕು ಅನ್ನೋರು 1,000 ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ 1,000 ಆ ಕಡೆ ಈ ಕಡೆ ಆಗುತ್ತೆ. ಸೊ ವೀಕ್ಷರ್ ನೋಡಿ, ಇದು ಕೂಡ ಹೈಪರ್ ಆಕ್ಟಿವ್ ಇದೆ, ನೋಡ್ತಿರ್ಬೋದು ಎಷ್ಟು ಆಟ ಆಡ್ತೀವಿ ಅಂದ್ಬಿಟ್ಟು. ಇದ್ರಲ್ಲಿ ನಿಮಗೆ ಬೇರೆ ಕಲರ್ಸ್ ಅವೈಲೇಬಲ್ ಇದೆ, ಬ್ಲಾಕ್ ಕಲರ್ ಇದೆ, ಬ್ರೌನ್ ಇದೆ, ಎಲ್ಲಾ ಕಲರ್ ಮಿಕ್ಸ್ ಕಲರ್ ಅವೈಲೇಬಲ್ ಇದೆ. ಇನ್ ಕೇಸ್ ನೀವು ಬೇಕಾದ್ರೆ ತರಿಸ್ಕೊಡ್ತೀವಿ. 1-2 ಡೇಸ್ ಟೈಮ್ ಕೊಟ್ರೆ ನೀವು ಅಡ್ವಾನ್ಸ್ ಮಾಡಿದ್ರೆ ನಾವು ತರಿಸ್ಕೊಡ್ತೀವಿ. ಓಕೆ ನೋಡಿ ವೀಕ್ಷರ, ನೋಡ್ತಾ ಇರಲ್ಲ, ಇದು ಬಂದು ಫ್ರೆಂಚ್ ಬುಲ್ಡಾಗ್. ನೋಡಕ್ ಸ್ವಲ್ಪ ಪಕ್ಕ ತರನೇ ಕಾಣಿಸುತ್ತೆ, ಆಕ್ಚುಲಿ ಸಿಮಿಲರ್ ಹಂಗೆ ಬರುತ್ತೆ, ಬಟ್ ನಿಮಗೆ ಫೇಸ್ ಸ್ವಲ್ಪ ಮುಂದೆ ಬರುತ್ತೆ. ಇದು ಕಿವಿನೂ ಅಷ್ಟೇ ನೋಡಿ, ತುಂಬಾ ಹೈಪರ್ ಆಕ್ಟಿವ್ ಆಗಿದೆ. ಸ್ವಲ್ಪ ಕಿವಿ ಅಗ್ಲ ಬರುತ್ತೆ, ಫೇಸ್ ಗಿನ ದೊಡ್ಡದಾಗಿ ಬರುತ್ತೆ. ಸೊ ನೋಡ್ತಿರ್ಬೋದು. ಇದು ಏನ್ ಏಜ್ ಆಗಿದೆ ಬ್ರದರ್? 1 ಮಂತ್. ನಾವು ತಗೊಳ್ಳೋಂತ ಪೆಟ್ಸ್ ಎಲ್ಲಾನು, ಪಪೀಸ್ ಎಲ್ಲಾನು 1 ಮಂತ್ ಆಗಿದೆ. ಓಕೆ, ಸೊ ವೀಕ್ಷರ್ ನೋಡ್ತಿರ್ಬೋದು. ಎಷ್ಟು 20,000 ಅಲ್ಲಿ ಹೇಳ್ತಿದ್ದೀವಿ. ಸೊ 20,000 ನೆಗೋಷಿಯೇಟ್ ಆಗುತ್ತೆ. ಅದೇ ನೀವು ಇಲ್ಲಿ ಡೈರೆಕ್ಟ್ ಇಲ್ಲೇ ಬಂದು ವಿಸಿಟ್ ಮಾಡಿದ್ರೆ ಪ್ರೈಸ್ ನೆಗೋಷಿಯೇಟ್ ಮಾಡ್ತಾರೆ. ಓಕೆನಾ? ಸೊ ನೆಕ್ಸ್ಟ್ ಯಾವ ತೋರಿಸ್ತಾರೆ ಬ್ರದರ್? ನೆಕ್ಸ್ಟ್ ಪೊಮೋರಿಯನ್ ಸರ್. ಈ ಬ್ರೀಡು ಪೊಮೋರಿಯನ್, ಮತ್ತೆ ನಾವು ಇದನ್ನ ಜೂಲ್ನಾಯ್ ಅಂತಾನು ಕರಿತೀವಿ. ಇದು ನೋಡಕ್ಕೆ ಛೋಟಾ ಪ್ಯಾಕೆಟ್ ಬಡಾ ಧಮಾಕ. ಓಕೆನಾ? ಆಮೇಲೆ ಒಂದು 5-10 ಇಯರ್ಸ್ ಬ್ಯಾಕ್ ಇದು ತುಂಬಾ ಫೇಮಸ್ ಆಗಿತ್ತು, ಒಂದ್ ರೀತಿ ಸೆಲೆಬ್ರಿಟಿ ಆಂಟಿಕ್ ಪೀಸ್. ಹೌದು, ಎಲ್ಲಾರ ಮನೆಯಲ್ಲೂ ಪೊಮೋರಿಯನ್ ಇದ್ದೇ ಇರ್ತಾ ಇತ್ತು. ಇವಾಗ ಸ್ವಲ್ಪ
ಮರ್ತ್ಬಿಟ್ಟಿದ್ದಾರೆ ಜನ, ಬೇರೆ ಬೇರೆ ಮರ್ತ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಚೇಂಜ್ ಇರ್ಲಿ ಅಂತ ತಗೊಂಡ್ಬಂದಿದೀವಿ. ಓಕೆ ಇದು ಫೀಮೇಲ್ ಪಪ್ಪಿ. ಓಕೆ, ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು? ಇದೊಂದು 8,000 rupees ಕೊಟ್ಟು ಮಾಡ್ತಾ ಇದೀವಿ. 7 ಇಫ್ ಇನ್ ಕೇಸ್ ಸಾರಿ 8 ಇಲ್ಲಿ ಬಂದ್ರೆ ನೀವು ನೆಗೋಷಿಯೇಟ್ Negotiate ಮಾಡ್ತೀರಾ. ಮಾಡ್ತೀವಿ. ನೋಡಿ ವೀಕ್ಷಕರೇ, ತುಂಬಾ Pure ಜನಕ್ಕೆ milky white. ನೋಡಿ ತುಂಬಾ ಜನಕ್ಕೆ ಇಷ್ಟ ಆದಂತ ಬ್ರೀಡ್ ಆಗಿನ ಕಾಲದಲ್ಲಿ. ಇವಾಗ ನಮ್ಗೆ ಬೇರೆ ಬೇರೆ ಬ್ರೀಡ್ಸ್ ಬಂದಿರ್ಬೋದು, ಆದ್ರೆ ಬಟ್ ಮೊದಲು ಶಿಡ್ಜುಗಿನ್ನ ಮುಂಚೆ ಸಕ್ಕತ್ ಫೇಮಸ್ ಅಂದ್ರೆ ಹೇಳ್ಬೋದು. ಟಾಯ್ ಬ್ರೀಡ್. ಟಾಯ್ ಬ್ರೀಡ್, ಹೌದು, ಟಾಯ್ ಬ್ರೀಡ್ ಬರುತ್ತೆ. ಇದರಿಂದಾನೇ ಟಾಯ್ ಬ್ರೀಡ್ಸ್ ಎಲ್ಲ ಫೇಮಸ್. ಹೌದು ಹೌದು ಹೌದು. ಎಷ್ಟೊಂದು ಜನಕ್ಕೆ ಇದೆ ನಮ್ಗೆ ಡಾಗ್ ಸ್ಟಾರ್ಟಿಂಗ್ ಸಾಕಿರೋದು ಇದೆ. ಪ್ರತಿಯೊಬ್ರು ಇದರಿಂದಾನೇ ಸ್ಟಾರ್ಟ್ ಮಾಡಿರೋದು. ನಿಜ ನಿಜ ನಿಜ. ಏನ್ ಏಜ್ ಇದೆ ಬ್ರೋ ಇದು? 1 month ಪಪ್ಪಿ. 1 month ಪಪ್ಪಿ. ನಮ್ಮ ಹತ್ರ ಎಲ್ಲಾನು 1 month ಪಪ್ಪಿ. ಎಲ್ಲಾ ಪಪ್ಪೀಸ್ಗೂ 15 days ಒನ್ಸ್, 30 days ಒನ್ಸ್ ಡಿವಾರ್ಮಿಂಗ್ ಮಾಡ್ಕೊಡ್ತೀವಿ. ಆಫ್ಟರ್ 45 days ಫಸ್ಟ್ ವ್ಯಾಕ್ಸಿನೇಷನ್. ಇದ್ರಲ್ಲಿ ಮೇಲ್ ಏನೋ ಬೇಕಾ ಸಿಗುತ್ತಾ? ಸಿಗುತ್ತೆ. ಇವಾಗ ಪ್ರೆಸೆಂಟ್ ಸರ್ ಮೇಲು ಇವಾಗ ಜಸ್ಟ್ ಸೋಲ್ಡ್ ಔಟ್ ಆಯ್ತು. ಜಸ್ಟ್ ಸೋಲ್ಡ್ ಔಟ್ ಆಗಿದೆ. ಓಕೆ, ನೋಡಿ ವೀಕ್ಷರ, ಇನ್ ಕೇಸ್ ಯಾರಾದ್ರೂ ಜೂಲ್ನಾಯಿ, ಒಂದ್ ರೀತಿ ಜೂಲ್ನಾಯಿ ಅಂದ್ರೆ ಜನಕ್ಕೆ ಅರ್ಥ ಆಗ್ಬೋದು. ಸ್ವಲ್ಪ ಇವಾಗ ಸ್ವಲ್ಪ ಹೇಳ್ದ ಇವಾಗೆಲ್ಲ ಮಲಗದಿದ್ದ ನಾಯಿಗಳು ಊಟ ಆ ಕಾರಣಕ್ಕೆ ಸ್ವಲ್ಪ ನಿದ್ದೆ ಮಾಡಲಿದ್ದಾವೆ ಅಷ್ಟೇ. ಸ್ವಲ್ಪ ಹಿಂಗ್ ಫೇಸಿಂಗ್ ಮಾಡಿ ಅದನ್ನ ನೋಡಿ. ಫೇಸ್ ನೋಡಬಹುದು ಹೆಂಗಿದೆ, ಒಂದ್ ರೀತಿ ಪುಟ್ಟದಾಗಿ ಎಷ್ಟು ಸಾಕಾಗಿದೆ ನೋಡಿ. ಸ್ನೋ ಇವಾಗ ಹೆಂಗೆ ಹಸ್ಕಿ ಹೆಂಗ್ ಕಾಣುತ್ತಲ್ಲ ಆ ರೀತಿ ಕಾಣುತ್ತೆ. ಮಿಲ್ಕಿ ವೈಟ್ ನೋಡ್ತಿರ್ಬೋದು. ಸೊ ಇನ್ ಕೇಸ್ ಕಲರ್ಸ್ ಅವೈಲೇಬಲ್ ಇದೆ ನಿಮಗೆ. ಇದ್ರಲ್ಲಿ ಕಲರ್ಸ್ ಬರುತ್ತಾ? ಬ್ಲಾಕ್, ಬ್ರೌನ್. ಇದ್ರಲ್ಲಿ ಬ್ಲಾಕ್ ಬರುತ್ತಾ? ನಾವು ನೋಡಿದಾಗ ವೈಟ್ ಒಂದೇ ನೋಡಿರೋದು. ಇದ್ರನ್ನ ಬ್ಲಾಕ್, ಬ್ರೌನ್ ಎಲ್ಲ ಬರುತ್ತೆ. ಇದ್ರಲ್ಲೂ ಬರುತ್ತಾ? ನೋಡಿ ವೀಕ್ಷರ, ನಾನು ನೋಡಿದಂಗೆ ವೈಟ್ ಒಂದೇ ನೋಡಿದ್ದು. ಸೊ ಬ್ಲಾಕ್ ಬ್ರೌನು ಅವೈಲೇಬಲ್ ಇದೆ ಅಂತೆ. ಇಫ್ ಇನ್ ಕೇಸ್ ಬೇಕಾದ್ರೆ ವಿಡಿಯೋ ನಂಬರ್ ಕೊಟ್ಟಿದ್ದೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ ಸರ್? ಈ ಬ್ರೀಡ್ ಹೆಸರು ಸೈಬೀರಿಯನ್ ಹಸ್ಕಿ. ಇದು ಕೂಡ ತುಂಬಾ ಲಾಯಲ್ ಪೆಟ್ ಓನರ್. ಮತ್ತೆ ಇದು ತುಂಬಾ ಫ್ರೆಂಡ್ಲಿ ಪೆಟ್. ಓಕೆ, ಸ್ವಲ್ಪ ಹೈಪರ್ ಆಕ್ಟಿವ್ ಕೂಡ, ತುಂಬಾ ಹೈಪರ್ ಆಕ್ಟಿವ್. ಮತ್ತೆ ಓನರ್ ಹತ್ರ ಮಾತು ಕೇಳುತ್ತೆ. ಅದೇ ಸಕ್ಕತ್ ಔಲ್ ಮಾಡ್ಕೊಂಡು. ಓಕೆ, ಆಮೇಲೆ ನೋಡಿ, ಇದರಲ್ಲಿ ನೀವು ಬ್ಲಾಕ್ ಅಂಡ್ ವೈಟ್ ನೋಡಿರ್ಬೋದು, ವೈಟ್ ಕಲರ್ ನೋಡಿರ್ಬೋದು, ಪೆಪ್ಪರ್ ಅಂಡ್ ಸಾಲ್ಟ್ ಕಲರ್ ನೋಡಿರ್ಬೋದು. ಆದ್ರೆ ಇದು ರೆಡ್ ಅಂಡ್ ವೈಟ್, ಹುಲಿ ಕೋಟು, ಬ್ಲೂ ಐಸ್ ನೋಡಿ, ತುಂಬಾ ಹೈಪರ್ ಆಕ್ಟಿವ್ ಇದೆ. ಆಕ್ಚುಲಿ ಹಸ್ಕಿ ಅಂತ ಹೇಳಿ ಸರ್, ಫಸ್ಟ್ ನಿಮ್ಗೆ ಹಾರ್ಡ್ ಐ ಆಗಿರ್ಬೋದು, ಹಾರ್ಡ್ ಐ, ನಾರ್ಮಲ್ ಐ, ಬ್ಲೂ ಐ ಅದೆಲ್ಲ ನಾರ್ಮಲ್ ಐ ಇರ್ಬೋದು. ಆದ್ರೆ ಇದು ಬ್ಲೂ ಐ, ರೆಡ್ ಅಂಡ್ ವೈಟ್. ಓಕೆ, ಒಂಥರ ರೇರ್ ಕಲರ್ ಅಂತ ಹೇಳ್ಬೋದು. ತುಂಬಾ ಕಡೆ ನಿಮಗೆ ಫುಲ್ ವೈಟ್ ಸಿಗ್ಬೋದು ಅಥವಾ ಬ್ಲಾಕ್ ಅಂಡ್ ವೈಟ್ ಸಿಗುತ್ತೆ. ಸೊ ಇದನ್ನ ನೋಡಿ, ಸುಮ್ಮನೆ ಇರ್ತಲ್ಲ ನೋಡಿ, ಒಂದು ಕೆಡೆ ಬಿಟ್ಟ ಸಾಕು ಏನಾದ್ರು ಮಾಡ್ತಾನೆ ಇರ್ತದೆ. ಸಖತ್ ಹೈಪರ್ ಆಕ್ಟಿವ್. ನಿಮಗೆ ಯಾವಾಗ್ಲೂ ಆಕ್ಟಿವ್ ಆಗಿರ್ಬೇಕು. ನಿಜ ನಿಜ ನಿಜ. ಒಂದ್ ಕಡೆ ಕುತ್ಕೊಂಡು ಮಂಕ್ ಆಗಿರೋದಲ್ಲ ನೋಡಿ, ಆಟ ಆಡ್ತಾ ಇರ್ಬೇಕು. ಹಿಂಗಿದ್ರೆ ನೀವು ಆಕ್ಚುಲಿ ಮನೇಲಿ ಎಷ್ಟು ನೆಮ್ಮದಿ ಆಗಿರುತ್ತೆ. ನಿಮ್ಗೂ ಖುಷಿ, ನಮಗೂ ಖುಷಿ ಅವಾಗ. ಹೌದು ನಿಜ. ನೋಡಿ, ತುಂಬಾ ಜನ, ನನಗೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ತುಂಬಾ ಜನ ಡಿಪ್ರೆಸ್ಡ್ ಆಗಿರ್ತಾರೆ. ಅಂತವ್ರು ನಾಯಿ ತಗೊಂಡು ಸಾಕು ಡಿಪ್ರೆಷನ್ ಎಲ್ಲ ಹೋಗ್ಬಿಡ್ತು ಅಂದ್ರೆ ಹೇಳ್ಬೋದು. ಆಕ್ಚುಲಿ ತುಂಬಾ ಆಕ್ಟಿವ್ ನೋಡಿ. ಸೂಪರ್. ಏನ್ ಏಜ್ ಆಗಿ ಬರ್ತದೆ ಇದು? 45 days. 45 days ಆಗಿದೆ. ಓಕೆ, ಇದಕ್ಕೆ ಡಿವಾರ್ಮಿಂಗ್ ಎಲ್ಲ ಆಗಿದೆ. ವ್ಯಾಕ್ಸಿನೇಷನ್ ಮಾಡಿಸ್ಬೇಕಷ್ಟೇ. ಓಕೆ, ಇದೊಂದು ಮೇಲ್ ಫೀಮೇಲ್? ಇದು ಎರಡು ಫೀಮೇಲ್. ಹುಲಿ ಕೋಟ್. ಇದು ಹುಲಿ ಕೋಟ್ ಬರುತ್ತೆ. ತುಂಬಾ ಫರ್ ಬರುತ್ತೆ. ಓಕೆ 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 ಓಕೆ. ಓ, ತುಂಬಾ ಫರ್ ಬರುತ್ತೆ. ಹುಲಿ ಕೋಟ್ ಆಕ್ಚುಲಿ ಇವಾಗ ಮಗುಲ್ ಎಷ್ಟು ಫುಲ್ ಇದೆ ನೋಡಿ, ಅಬ್ಸರ್ವ್ ಮಾಡ್ತಿರ್ಬೋದು ನೋಡಿ. ತುಂಬಾ ಆಕ್ಟಿವ್, ಮಕ್ಕಳಿಗೆ ತುಂಬಾ ಇಷ್ಟ ಇದು. ನಿಜ ನಿಜ ನಿಜ. ಸೈಬೀರಿಯನ್ ಸೇಮ್ ಒಂದು ಚಿಕ್ಕ ಮಕ್ಕಳ ತಾನೇ ಇವಲ್ಲ. ಹೌದೌದು ನೋಡಿ. ಸುಮ್ನೆ ನಾನು ಏನು ಮಾಡ್ತಾನೆ ಇಲ್ಲ ನೋಡಿ, ಎರಡು ಕೈನೂ ತೆಗ್ದ್ಬಿಟ್ಟಿದೀನಿ. ಎಷ್ಟು ಆಕ್ಟಿವ್ ನೋಡಿ. ಕಿತಾಡ್ಕೊಂಡು ಏನಾದ್ರು ಒಂದು ಮಾಡ್ತಾ ಕಿತಾವತಿ ಮಾಡಿ, ಒಂಥರ ಕಿತಾವತಿ ನಾಯಿ, ತರ್ಲೆ ನಾಯಿಗಳಿದಲ್ಲ. ಸೂಪರ್. ಆಮೇಲೆ ಇದರಲ್ಲಿ ಬೇರೆ ಕಲರ್ಸ್ ಬ್ಲಾಕ್ ಇದೆ, ಪೆಪ್ಪರ್ ಅಂಡ್ ಸಾಲ್ಟ್ ಇದೆ, ವೈಟ್ ಕಲರ್ ಅವೈಲೇಬಲ್ ಇದೆ. ಓಕೆ, ಇದಕ್ಕೂ ನೀವು ಪೇಪರ್ಸ್ ಬೇಕಾದ್ರೆ ಪೇಪರ್ಸ್ ಅಪ್ಲೈ ಮಾಡಿ ಕೊಡ್ತೀವಿ. UKC ಸರ್ಟಿಫಿಕೇಟ್. ಡಿಪೆಂಡ್ ಅವ್ರು ಹೆಂಗ್ ಬೇಕಾದ್ರೆ. ಅದಕ್ಕೆ ಪ್ರೈಸ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಓಕೆ, ಏನ್ ಕೋಟ್ ಮಾಡ್ತಾರೆ ಪ್ರೈಸ್? ಇದಕ್ಕೆ 20,000 ಕೊಟ್ಟು ಮಾಡ್ತೀವಿ. 20,000 ನೋಡಿ ಸರ್. 20,000 ನಿಮ್ಗೆ ಹಸ್ಕಿ ಸಿಗ್ತಾ ಇದೆ. ಅದು ನಿಮ್ಗೆ ಏನ್ ಕಲರ್ ಅಂತ ಹೇಳಿದ್ರೆ ರೆಡ್ ಕಲರ್. ರೆಡ್ ಅಂಡ್ ವೈಟ್. ಅದು ಕಲರ್ ಕೂಡ ಕಣ್ಣು ಕೂಡ ಅಬ್ಸರ್ವ್ ಮಾಡಿ ಬಂದಿವು ನೋಡಿ. ಕಣ್ಣು ಮತ್ತೆ ಏನ್ ಸಾಕಾಗಿದೆ ನೋಡಿ, ಅಬ್ಸರ್ವ್ ಮಾಡ್ತಿರ್ಬೋದು ನೀವು. ಆಕ್ಚುಲಿ ಇವಾಗ ನೈಟ್ ಅಲ್ಲಿ ಮಸ್ತ್ ಲುಕ್ ಕೊಡುತ್ತೆ, ಸಖತ್ ಲುಕ್ ಕೊಡುತ್ತೆ, ನೋಡ್ತಿರ್ಬೋದು. ಸೊ 20,000 ಆಲ್ಟಿ ನಿಮ್ಗೆ. ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಇಲ್ಲಿ ಬಂದ್ರೆ ನೆಗೋಷಿಯೇಟ್ ಮಾಡ್ಕೊಡ್ತಾರೆ. ನರಿ ಮಕ್ಕ ನೋಡ್ಬೇಕು ಅಂದ್ರೆ ನರಿ ಅಂದ ಹಂಗೆ ಅದೇ ತರ. ನಿಜ ನೋಡಿ, ಅಷ್ಟು ಬೇಗ ನೋಡಿ ಎಷ್ಟು ಕಂಫರ್ಟ್ ಆಗೋದು ನೋಡಿ ಅವರು ಹೋಗಿದ ತಕ್ಷಣ. ಸೂಪರ್. ಸರ್, ಈ ಬ್ರೀಡು ಸ್ವಿಡ್ಜು ಇತ್ತೀಚೆಗೆ ತುಂಬಾ ಟ್ರೆಂಡಿಂಗ್ ಅಲ್ಲಿರುವಂತ ನಾಯಿ, ಟಾಯ್ ಬ್ರೀಡು. ಮತ್ತೆ ಈ ನಾಯಿ ಎಲ್ಲಾರ ಮನೆಯಲ್ಲೂ ನೋಡ್ಬೋದು ನೀವು. ಹೌದು, ಓಕೆನಾ? ಈ ಬ್ರೀಡ್ ಸ್ವಿಡ್ಜು ಮತ್ತೆ ಬಾಯ್ ಫ್ರೆಂಡ್ ಅವ್ರ ಗರ್ಲ್ ಫ್ರೆಂಡ್ಗೆ ಗಿಫ್ಟ್ ಮಾಡೋಕೆ ತುಂಬಾ ತಗೊಂತಾ ಇದಾರೆ. ಈ ಪೆಟ್ಟು ಎಲ್ಲಾರ ಮನೆಯಲ್ಲೂ ಇದೆ. ಆಕ್ಚುಲಿ ಲೇಡೀಸ್ ಇರೋ ಮನೆ ಕಂಪಲ್ಸರಿ ಇದ್ದೇ ಇರ್ತೀವಿ ಬ್ರೀಡ್. ಈಗ ತುಂಬಾ ಪೆಟ್ ಫ್ರೆಂಡ್ಲಿ. ಅದೇ ಆರಾಮಾಗಿ ನೀವು ಕಂಟ್ರೋಲ್ ಇಟ್ಕೊಂಡು ಹೋಗ್ಬಿಡ್ಬೋದು. ಕಂಕ್ಲಲ್ಲಿ ಆಗಿರ್ಬೋದು ನಿಮ್ಗೆ. ಅದಕ್ಕೆ ಪೆಟ್ದು ಬ್ಯಾಗ್ ಎಲ್ಲ ಬರುತ್ತೆ, ಸೊ ಅದೆಲ್ಲ ಕವರ್ ಮಾಡ್ಬೋದು. ಕೆಳ ಬಿಡಿ ನೋಡೋಣ. ನೋಡಿ, ಪುಟ್ಟದಾಗ ಆಕ್ಚುಲಿ ಫೇಸೇ ಕಾಣಲ್ಲ, ಅಷ್ಟು ಪುಟ್ಟದಾಗಿದೆ ಆಕ್ಚುಲಿ. ನೋಡಿ ನೋಡಿದ್ರ ಹಿಂಗೆ ಜಿಗಿತಾ ನೋಡಿ, ಬಿಟ್ರೆ ಸಾಕೊಂದ್ ಕಾಯ್ತಾ ಇರ್ತಾವಲ್ಲ. ಹೈಪರ್ ಆಕ್ಟಿವ್ ಇರ್ತವೆ. ಸೊ ಏನ್ ಏಜ್ ಇದೆ ಬ್ರದರ್ ಇದು? ಸರ್, ಇದು 30 months. ಸಾರಿ 30 days. 30 days. ಸಾರಿ, ಓಕೆ. 30 days. ಇದು 45 days. 45 days. ಇದು ವ್ಯಾಕ್ಸಿನೇಷನ್ ಆಗಿದೆಯಾ? ಇಲ್ಲ, ರೆಡಿ ಟು ವ್ಯಾಕ್ಸಿನೇಟ್. ಸೊ ಇಷ್ಟಲ್ಲಿ ನೋಡಿ, ಇದು ಸ್ವಲ್ಪ ಕಲರ್ ಡಿಫರೆನ್ಸ್ ಇದೆ. ಆಕ್ಚುಲಿ ಕಲರ್ ಡಿಫರೆನ್ಸ್ ಇದೆ, ಸ್ವಲ್ಪ ದೊಡ್ಡ ಮರಿ, ಸೈಜ್ ದೊಡ್ಡದಿದೆ ಸ್ವಲ್ಪ. ಇದು 30 ದಿನದ ಈ ಕಡೆ ನೋಡ್ತಿರೋದು. ಈ ಕಡೆ ನೋಡ್ತಿರ್ಬೋದು 42 ದಿನದಂತ ನೋಡ್ತಿರ್ಬೋದು. ಸಖತ್ ಹೈಪರ್ ಆಕ್ಟಿವ್ ಇದೆ. ಇದು ಮೇಲಾ ಫೀಮೇಲ್ ಹೆಂಗೆ ಸರ್? ಎರಡು ಫೀಮೇಲ್. ಎರಡು ಫೀಮೇಲಾ?
ನೋಡಿ ವೀಕ್ಷಕರೇ ನೋಡ್ತಿರ್ಬೋದು. ಇಫ್ ಇನ್ ಕೇಸ್ ಪ್ರೈಸ್ 10,000 rupees ಆಗುತ್ತೆ. ಕೇವಲ 10,000 ನೋಡಿ ವೀಕ್ಷಕರೇ, ಕೇವಲ 10,000ದಲ್ಲಿ ನೀವು ನಾಯಿ ಹುಡುಕ್ತಾ ಇರೋದ್ರೆ ಇದಕ್ಕೆ ಹೋಗ್ಬೋದು. ತುಂಬಾ ಕಡೆ ನಿಮಗೆ 15-20 ಸಿಗುತ್ತೆ. ಸೊ ಡಿಪೆಂಡ್ ಅಪಾನ್ ದ ಕ್ವಾಲಿಟಿ ಮೇಲೆ ಹೋಗುತ್ತೆ. ಇದು ಕೂಡ ಅಷ್ಟೇ ನಿಮಗೆ. ಬಟ್ ಹಂಗನ್ಬಿಟ್ಟು ಇವ್ರನ್ನ ಲೋ ಕ್ವಾಲಿಟಿ ಕೊಡ್ತಿಲ್ಲ, ಇವರು ಚೆನ್ನಾಗಿರೋ ಕ್ವಾಲಿಟಿನೇ ಕೊಡ್ತಿದ್ದಾರೆ. ನೋಡ್ತಿರ್ಬೋದು ಎರಡು ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಅದೇ ಅವ್ರು ಬರೋದು ಹೇಳ್ದಂಗೆ ನಿಮಗೆ ಡಾಕ್ಯುಮೆಂಟ್ಸ್ ಬೇಕಾದ್ರೆ ಡಾಕ್ಯುಮೆಂಟ್ಸ್ ತಗೋಬೋದು, ವಿತೌಟ್ ಡಾಕ್ಯುಮೆಂಟ್ಸ್ ಹೆಂಗೆ ಬೇಕೋ ಹಂಗೆ ನೋಡ್ತಿರ್ಬೋದು. ಇಫ್ ಇನ್ ಕೇಸ್ ನಿಮ್ಗೆ ಏನೋ ಶಿಡ್ಜೋ ಬೇಕಾದ್ರೆ ವಿಡಿಯೋ ಮೇಲೆ ನಂಬರ್ ಕೊಟ್ಟಿರ್ತೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಇದರಲ್ಲೂ ಕಲರ್ಸ್ ಅವೈಲೇಬಲ್ ಇದೆ. ಇದ್ರಲ್ಲೂ ಬರುತ್ತಾ? ಬ್ಲ್ಯಾಕ್ ಅಂಡ್ ವೈಟ್. ಇದ್ರಲ್ಲಿ ಆಕ್ಚುಲಿ ಇನ್ನೊಂದು ಚೈನೀಸ್ ಶಿಡ್ಜೋ ಅಂತ ಬರುತ್ತೆ, ಅದು ಸಿಗುತ್ತೆ. ಅದು ಸಿಗುತ್ತೆ. ಇದರಲ್ಲಿ ನಿಮಗೆ ಟ್ರೈ ಕಲರ್ ಅಂದ್ರೆ ಬ್ರೌನ್, ಬ್ಲ್ಯಾಕ್, ವೈಟ್. ಓಕೆ, ಅದನ್ನ ಸಿಡ್ಜೋ ಅಂತಾರೆ. ಟ್ರೈ ಕಲರ್. ಟ್ರೈ ಕಲರ್ ಅಂದ್ರೆ ಅದು. ಓಕೆ ನೋಡಿ, 3 ಕಲರ್ ಇದ್ರೇನೆ ಅದು ಸಿಡ್ಜೋ. ಓಕೆ ನೋಡಿ ಸರ್, ಕೇವಲ 10,000 ರೂಪಾಯಿಗೆ ಒಂದು ಮರಿ ಸಿಗ್ತಾ ಇದೆ ನಿಮಗೆ. ಸೊ ನಿಮ್ಗೆ ಏನಾದ್ರು ಬೇಕಾದ್ರೆ ವಿಡಿಯೋ ಮೇಲೆ ಬರ್ತೀವಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಯಾವ ತೋರಿಸ್ತಾ ಇರಾಗ ಪಮೋರಿಯನ್ ಪೂಡಲ್ ವೈಟ್ ಕಲರ್ ಪೂಡಲ್. ಓಕೆ ಸರ್, ಈ ಬ್ರೀಡು ಟಾಯ್ ಪೂಡಲ್. ಇದು ನೀವು ಆಪ್ರಿಕಾಟ್ ಪೂಡಲ್ ಅಂತಾನು ನೋಡಿರ್ತೀರಾ. ತುಂಬಾ ಕಲರ್ ಬ್ರೌನ್, ಅದು ಬ್ರೌನ್ ಕಲರ್, ಆದ್ರೆ ಇದು ರೇರ್ ಕಲರ್. ವೈಟ್ ಕಲರ್. ವೈಟ್ ಅಲ್ಲಿ ಬರುತ್ತೆ ಇದು. ವೈಟ್ ಅಲ್ಲಿ ಬರುತ್ತೆ. ಓಕೆ. ಸೊ ಟಾಯ್ ಪೂಡಲ್ ಅಂದ್ರೆ ಸಖತ್ ಫೇಮಸ್ ಅಂದ್ರೆ ಹೇಳ್ಬೋದು ಆಕ್ಚುಲಿ. ಅಲ್ಲ ಇವರು ಚಿರಂಜೀವಿ ಅವ್ರ ಮಗ ಹತ್ರ ಇದೆ. ಚಿರಂಜೀವಿ ಇದು ರಾಮಚರಣ್ ಹತ್ರ ಇದೆ. ಕರೆಕ್ಟ್. ಅದು ಬಂದ್ಬಿಟ್ಟು ಆಪ್ರಿಕಾಟ್ ಕಲರ್. ಅದು ಆಪ್ರಿಕಾಟ್ ಪೂಡಲ್. ಅದರಲ್ಲೇನೆ ಇದು ರೇರ್ ಕಲರ್, ವೈಟ್ ಕಲರ್. ನೋಡಿ ಫೇಸ್ ನೋಡಬಹುದು. ಮತ್ತೆ ಇದರಲ್ಲೂ ನಿಮಗೆ ಕಲರ್ಸ್ ಅವೈಲೇಬಲ್ ಇದೆ. ಎಷ್ಟು ಕಲರ್ಸ್ ಬಂದಿದೆ ಸರ್? ಇದರಲ್ಲಿ ಬ್ಲ್ಯಾಕ್ ಕಲರ್, ವೈಟ್ ಕಲರ್, ಬ್ರೌನ್ ಕಲರ್, ಚಾಕ್ಲೇಟ್ ಕಲರ್. ಬ್ಲ್ಯಾಕ್, ಬ್ರೌನ್, ವೈಟ್ 3 ತರ ಬರುತ್ತೆ. ಓಕೆ, ಅಟ್ ಪ್ರೆಸೆಂಟ್ ಇವಾಗ ನೋಡ್ತಿರ್ಬೋದು ವೈಟ್. ಆಕ್ಚುಲಿ ಹೇಳ್ದ ನೋಡಿ ಸಖತ್ ನಿದ್ದೆ ಮಾಡಿದ್ದಾನೆ. ಆ ಕಡೆ ಮಕ ನೋಡ್ತಾವನ್ ಅಷ್ಟೇ. ಇದು ಕೂಡ ಅವ್ರ ಹತ್ರ ತುಂಬಾ ಅವರು ಪೆಟ್ಟು ಇದು. ಅದು ತುಂಬಾ ಇಷ್ಟಪಡುವಂತ ನಾಯಿ ಆಕ್ಚುಲಿ. ಅದು ಅದ್ರ ಹೆಸರು ಏನೋ ರೈಮ್ ಇಂದ ಏನೋ ಸ್ಟಾರ್ಟ್ ಆಗುತ್ತೆ ಆಕ್ಚುಲಿ. ನೆನ್ನೆ ರೀಸೆಂಟ್ ಆಗಿ ನೋಡಿದ್ರೆ ಇಂಟರ್ವ್ಯೂ. ಸೊ ಅದೇ ಬ್ರೀಡ್ ನೋಡ್ತಿರ್ಬೋದು ನೋಡಿ ಎಷ್ಟು ಸಕ್ಕತ್ತಾಗಿದೆ. ಇದು ಆಕ್ಚುಲಿ ಒಂದ್ ರೀತಿ ಬೊಂಬೆ ತರ ಡಾಲ್ ತರ ಇದೆ ಆಕ್ಚುಲಿ ನೋಡಕ್ಕೆ. ಫರ್ ಕೂಡ ಹಂಗೆ ಬರುತ್ತೆ, ಗುಂಗುರ್ ಕೂದಲು ಬರುತ್ತೆ ನಿಮ್ಗೆ. ಸೊ ಒಂದ್ ರೀತಿ ಕುರಿಮರಿ ಅನ್ಸುತ್ತೆ ಗೊತ್ತಾ? ನಿಮ್ಗೆ ಕುರಿಮರಿ ತರ. ಹಾ ನಿಜ, ಕುರಿಮರಿ ರೇಂಜ್ ಇರುತ್ತೆ. ಸಖತ್ ಅದೇ ತೀರಿ ಹೈಪರ್ ಆಕ್ಟಿವ್. ಇದು ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಸ್ಮಾಲ್ ಸೈಜ್. ಇದು ಸರ್ ಇದು ಸ್ಮಾಲ್ ಸೈಜ್ ಬರುತ್ತೆ. ಟಾಯ್ ಪೂಡಲ್ ಅಂದ್ರೆ ಸ್ಮಾಲ್ ಬರುತ್ತೆ. ಸ್ಮಾಲ್ ಸೈಜ್. ಸೊ ಪೂಡಲ್ಸ್ ನಿಮಗೆ ಸ್ಟ್ಯಾಂಡರ್ಡ್ ಅದೆಲ್ಲ ಇದೆ, ಬೇರೆ ಬೇರೆ ಸೈಜ್ ಅವೈಲೇಬಲ್ ಇದೆ ಅಲ್ಲ. ಟಾಯ್ ಪೂಡಲ್ ಎಲ್ಲ ಇದೆ. ಅದರಲ್ಲಿ ಒಂದು 2-3 ತರ ಸೈಜಸ್ ಅವೈಲೇಬಲ್ ಇದೆ. ಸೊ ಇದು ನೋಡಿ ಏನ್ ಪ್ರೈಸ್ ಕೊಡ್ತಾರೆ ಇದು? ಸರ್ ಇದು 50,000 ಆಗುತ್ತೆ. 50,000. ಇದು ಮೇಲ ಫೀಮೇಲ್? ಇದು ವಿತ್ KCI ಸರ್ಟಿಫಿಕೇಟ್, ಹ್ಯಾಂಡ್ ಟು ಹ್ಯಾಂಡ್ ಸರ್ಟಿಫಿಕೇಟ್ ಕೊಡ್ತೀನಿ ನಾನು. ಓಕೆ. ವ್ಯಾಕ್ಸಿನೇಷನ್ ಹ್ಯಾಂಡ್ ಟು ಹ್ಯಾಂಡ್ ಸರ್ಟಿಫಿಕೇಟ್ ಸಮೇತ ಕೊಡ್ತೀನಿ ನಾನು. ಓಕೆ ನೋಡಿ ಸರ್, ಇದು KCI ಸರ್ಟಿಫಿಕೇಟ್ ಇದೆ ಆಕ್ಚುಲಿ. UKC ಅಲ್ಲ, KCI ಸರ್ಟಿಫಿಕೇಟ್. KCI ಸರ್ಟಿಫಿಕೇಟ್ ಇದೆ ಅಂತ ಆಕ್ಚುಲಿ. ಇದು ವಿತೌಟ್ ಡಾಕ್ಯುಮೆಂಟ್ಸ್ ಬೇಕಾದ್ರೆ ಹೇಗೆ? ಇಲ್ಲ, ಅಪ್ಲೈ ಆಗ್ಬಿಟ್ಟಿದೆ. ಆಲ್ರೆಡಿ ಆಗಿದೆ. ಸೊ ಈಗ ನಿಮಗೆ ವಿತ್ ಡಾಕ್ಯುಮೆಂಟ್ಸ್ ತಗೋಬೇಕಾಗುತ್ತೆ. ಸೊ 50,000 ಕೋಟ್ ಮಾಡ್ತಾರೆ. ವಿತ್ ಡಾಕ್ಯುಮೆಂಟ್ಸ್ ಸೇರಿ ನಿಮ್ಗೆ 58,000. ವಿತ್ ಡಾಕ್ಯುಮೆಂಟ್ಸ್ ವಿತ್ ಒಂದು ವ್ಯಾಕ್ಸಿನೇಷನ್ 50,000. ಆಕ್ಚುಲಿ ಒಂದು ವ್ಯಾಕ್ಸಿನೇಷನ್ ಆಗಿದೆ, 50,000 ಹೇಳ್ತಾರೆ. ಅದೇ ಇಲ್ಲಿ ಬಂದು ನಿಮಗೆ ರೆಕಾರ್ಡ್ ಇರುತ್ತೆ. ಸೊ ನೋಡ್ತಿರ್ಬೋದು. ಇಫ್ ಇನ್ ಕೇಸ್ ಏನೋ ಟಾಯ್ ಪೂಡ್ ಉಳ್ತೀರಾ ಅಂದ್ರೆ ಸರ್ ರೇರ್ ಕಲರ್ ಇದೆ, ತುಂಬಾ ರೇರ್ ಕಲರ್. ಟಾಯ್ ಪೂಡ್ ನೋಡ್ತಾ ಇರಂದ್ರೆ ವಿಡಿಯೋ ನಂಬರ್ ಕೊಟ್ಟಿರ್ತೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಸೊ ಇವಾಗ ನೆಕ್ಸ್ಟ್ ಸ್ಟಡ್ ಸರ್ವಿಸ್ಗಳು ಹೋಗೋಣ. ಇವಾಗ ಪಪ್ಪೀಸ್ ಎಲ್ಲ ಆಗಿದೆ. ಇವಾಗ ಸ್ಟಡ್ ಎಲ್ಲ ಫ್ರೆಂಚ್ ಬುಲ್ಡಾಗ್ ಇದೆ, ಸಿಡ್ಜು ಇದೆ, ಮಿನ್ಪಿನ್ ಇದೆ, ಓಕೆ, ಚುವಾವೋ ಇದೆ. ಓಕೆ. ಇವಾಗ ಮೇಲ್ಸ್ ತೋರಿಸ್ತೀನಿ. ಸೊ ವೀಕ್ಷಕರೇ, ಈ ಬ್ರೀಡ್ ನಿಮಗೆ ಲಾಸ್ಟ್ ವಿಡಿಯೋ ಕೂಡ ತೋರಿಸಿ ನಿಮಗೆ. ಇದು ಬಂದ್ಬಿಟ್ಟು ಆಲ್ಬೈ ಬ್ರೀಡ್ ಅಂದ್ಬಿಟ್ಟು ನೋಡೋಕೆ ನಿಮಗೆ ಬೀದಿನ ಅನ್ಸುತ್ತೆ. ಆಕ್ಚುಲಿ ಕಲರ್ ವೈಸ್ ನಿಮ್ಗೆ ಹಂಗೆ ಅನ್ಸುತ್ತೆ. 100% ಬೀದಿನ ಎಲ್ಲ. ಇದೊಂದು ಜಾಯಿಂಟ್ ಬ್ರೀಡ್ ಅಂತ ಹೇಳ್ಬೋದು. ನಿಮಗೆ ಹೇಗೆ ನಿಮಗೆ ಇಲ್ಲ ಗ್ರೇಟೆನ್ಸ್ ಅಂತ ನೋಡ್ತೀವಲ್ಲ, ಅದೇ ರೀತಿ ಅದಕ್ಕಿಂತ ದೊಡ್ಡ ಸೈಜಲ್ಲಿ ಬರೋಂಥ ನಾಯಿ ಇದು. ನೀವು ಆ್ಯಕ್ಚುಲಿ ನೋಡೋಕೆ ಒಂದು ರೀತಿ ಸಿಂಹ ರೇಂಜಿಗೆ ಬರುತ್ತದೆ. ಆ್ಯಕ್ಚುಲಿ ನಿಮಗೆ ಇದನ್ನ ಕೇವಲ 10 ತಿಂಗಳ ಮರಿ. ನೀವು ನಂಬ್ತೀರಾ ವಿಷಯ? ಕೇವಲ 10 ತಿಂಗಳ ಮರಿ. ಇದು ಡೈರೆಕ್ಟ್ ಇಂಪೋರ್ಟ್ ಫ್ರಮ್ ಕಜಕಿಸ್ತಾನ್ ಅಂತ ಹೇಳ್ಬೋದು. ಓಕೆನಾ? ಕಜಕಿಸ್ತಾನ ಡೈರೆಕ್ಟ್ ಇಂಪೋರ್ಟ್ ಮಾಡಿ ತರಿಸಿದಂಥ ಬ್ರೀಡ್ ಇದು. ಕೇವಲ 10 ತಿಂಗಳ ಮರಿ ಈ ರೇಂಜಿಗಿದೆ. ಮತ್ತು ನೀವು ಕೈಗಳು ಅಬ್ಸರ್ವ್ ಮಾಡ್ತಿರ್ಬೋದು. ಇದಕ್ಕೆ ಎಷ್ಟೆಷ್ಟು ಅಗಲ ಬರುತ್ತೆ, ಪೌಸ್ ಎಲ್ಲ ನೋಡಿ ಎಷ್ಟು ಅಗಲ ಬರುತ್ತೆ. ಮತ್ತು ಫೇಸು ಅಬ್ಸರ್ವ್ ಮಾಡ್ಬೋದು ನೀವು. ಇದ್ರದ್ದೇನು ಯೂನಿಕ್ನೆಸ್ ಅಂದರೆ ನಿಮಗೆ ಕಿವಿ ಬರಲ್ಲ. ನಿಮಗೆ ಕಿವಿ ಬೇರೆ ನಾಯಿಗೆ ಬಂದಂಗೆ ಕಿವಿದು ಬರಲ್ಲ. ಮತ್ತು ಬಾಲ ಕೂಡ ಅಷ್ಟೇ, ಅರ್ಧ ಬಾಲ ಬರುತ್ತೆ ಅಷ್ಟೇ. ಮತ್ತು ಸೈಜ್ ಕೂಡ ಅಷ್ಟೇ ನಿಮಗೆ ಸಕ್ಕತ್ ಹ್ಯೂಜ್ ಆಗಿ ಬರುತ್ತೆ. ಇದನ್ನ ಜಸ್ಟ್ ಇನ್ನೂ ಮರಿ. ಓಕೆನಾ? ಇನ್ ಕೇಸ್ ನೀವೇನಾದರೂ ಗಾರ್ಡಿಂಗ್ ಪರ್ಪಸ್ಗೆ ಅಥವಾ ನಿಮಗೆ ದೊಡ್ಡ ಫಾರ್ಮ್ ಇದೆ, ಫಾರ್ಮಲ್ಲಿ ಸಾಕೋಬೇಕು ಅಂತ ಹೇಳಿದ್ರೆ ಫ್ರೆಂಡ್ಲಿ ಬಿಡ್ ಆ್ಯಕ್ಚುಲಿ. ಮತ್ತು ಈಗ ನೋಡಿ ಅವರು ನಿಮ್ಗೆ ಅನಿಸ್ತಿರ್ಬೋದು ಕಸ್ತಾಯಿ ಅಂದ್ಬಿಟ್ಟು. ಕಸ್ತಾಯಿಲ್ಲ ಅಷ್ಟೇ, ಅದು ಆಟ ಆಡೋಕೆ ಕರೀತದೆ ಅಷ್ಟೇ. ಅದು ನೋಡ್ತಿರ್ಬೋದು. ಯಾವುದೇ ರೀತಿ ನಿಮ್ಗೆ ಹಾರ್ಮ್ಫುಲ್ ಆಗಿ ಕಸ್ತಾ ಇಲ್ಲ ಅವ್ರಿಗೆ. ಅಬ್ಸರ್ವ್ ಮಾಡ್ತಿರ್ಬೋದು ನೀವು. ಸುಮ್ಮನೆ ಅದಕ್ಕೆ ಆಟ ಆಡಬೇಕಷ್ಟೇ. ಯಾಕಂದರೆ ಇದು ಮಗು ನಿಮ್ಗೆ ನೋಡೋಕ್ಕೆ ದೊಡ್ಡದನ್ನ ಅನ್ಸ್ಬೋದು. ಇದು ನಮ್ಮ ಮಗು ಅಷ್ಟೇ. ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ 3.5 ಲಕ್ಷ ಕೋಟ್ ಮಾಡ್ತಿದ್ದಾರೆ. ಇಲ್ಲಿ ಬಂದರೆ ನಿಮಗೆ ಆಲ್ಮೋಸ್ಟ್ ಒಂದು ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಇದು ಆ್ಯಕ್ಚುಲಿ ಡೈರೆಕ್ಟ್ ಇಂಪೋರ್ಟ್ ಫ್ರಮ್ ಕಜಕಿಸ್ತಾನ್. ಓಕೆನಾ? ಸೊ ಇನ್ ಕೇಸ್ ನಿಮಗೆ ಬ್ರೀಡ್ ಬೇಕಾದ್ರೆ ವಿಡಿಯೋ ನಂಬರ್ ಕೊಟ್ಟಿದ್ದೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಸರ್, ಚೋಚೋ ಬ್ರೀಡ್ ಹೆಸರು, ರಷ್ಯನ್ ಇಂಪೋರ್ಟ್ ಮಗ, ಓನ್ಲಿ ಫಾರ್ ಚೋಚೋ ಲವರ್ಸು. ಫೀಮೇಲ್ ಯಾರ ಹತ್ರ ಅವೈಲೇಬಲ್ ಇದೆ? ನನ್ನ ಹತ್ರ ಮೇಲ್ ಸ್ಟಡ್ ಅವೈಲೇಬಲ್ ಇದ್ದಾನೆ. ಮೇಟಿಂಗ್ ಚಾರ್ಜ್ ಬಂದ್ಬಿಟ್ಟು 20,000 ರೂಪೀಸ್ ಆಗುತ್ತೆ. ಸರ್, ಈ ಬ್ರೀಡ್ ಹೆಸರು ಚುವಾವೋ. ಆ್ಯಪಲ್ ಹೆಡ್ಡು, ಪಾಕೆಟ್ ಡಾಗು. ಸ್ಟಡ್ ಪರ್ಪಸ್ಗೆ ನಮ್ಮ ಹತ್ರ ಗನ್ಗಳು ಅವೈಲೇಬಲ್ ಇದೆ. ಇನ್ ಫ್ಯೂಚರು ಇದ್ರ ಪಪೀಸ್ ಏನಾದರೂ ಬೇಕಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಸರ್. ಸರ್, ಈ ಬ್ರೀಡ್ ಹೆಸರು ಪೂಡಲ್ಲು. ಇದರಲ್ಲಿ 3 ವೆರೈಟೀಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಒಂದು ಟಾಯ್ ಪೂಡಲ್, ಮಿನಿಚರ್ ಪೂಡಲ್,
ಸ್ಟ್ಯಾಂಡರ್ಡ್ ಪೂಡಲ್. ಯಾರ ಹತ್ರ ಆದರೂ ಫೀಮೇಲ್ಸ್ ಅವೈಲೇಬಲ್ ಇದ್ದರೆ ಸ್ಟಡ್ ಪರ್ಪಸ್ಗೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಸರ್. ಅಣ್ಣ ಈ ಬ್ರೀಡ್ ಹೆಸರು ಟಾಯ್ ಪೊಮೋರಿಯನ್, ಡೈರೆಕ್ಟ್ ಕೊರಿಯನ್ ಇಂಪೋರ್ಟ್ ಮಗ ಇವನು. ಫೀಮೇಲು ಟಾಯ್ ಪೊಮೋರಿಯನ್ ಯಾರ ಹತ್ರ ಆದರೂ ಅವೈಲೇಬಲ್ ಇದ್ದರೆ, ಗಂಡು ನಮ್ಮ ಹತ್ರ ಅವೈಲೇಬಲ್ ಇದೆ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ಓನ್ಲಿ ಫಾರ್ ಸ್ಟಡ್ ಪರ್ಪಸ್. ಸೊ ಫ್ರೆಂಡ್ಸ್, ನೀವೇನು ಪಪ್ಪೀಸ್ ನೋಡಿರ್ಬೋದು, ಆದರೆ ಅಡಲ್ಟ್ ಡಾಗ್ಸ್ ನೋಡಿರ್ಬೋದು, ಅದು ಬಿಟ್ಟು ಬೇರೆ ಪಪ್ಪೀಸ್ ಏನಾದರೂ ನಿಮಗೆ ಬೇಕಂದರೆ ನಮ್ಮನ್ನ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಮ್ಮ JSS ಪೆಟ್ ಲೊಕೇಶನ್ ಇರೋದು ಕಮ್ಮನಹಳ್ಳಿ ಆಯಿಲ್ ಮಿಲ್ ರೋಡ್. ಮತ್ತು ಆಲ್ ಕೈಂಡ್ಸ್ ಆಫ್ ಪೆಟ್ಸ್ ಅವೈಲೇಬಲ್ ಆಲ್ ಓವರ್ ಇಂಡಿಯಾ. ಟ್ರಾನ್ಸ್ಪೋರ್ಟೇಷನ್ ಕೂಡ ಅವೈಲೇಬಲ್ ಇದೆ ನಮ್ಮ ಹತ್ರ. ಥ್ಯಾಂಕ್ ಯು.